ಆರೋಪಿ ದರ್ಶನ್ಗೆ ಇನ್ನೂ 2 ಕೇಸ್ಗಳು ಇದೀಗ ಉರುಳಾಗ್ತವ. ಇನ್ನು 2 ಕೇಸ್ಗಳು ಕೂಡ ಉರುಳಾಗಬಹುದಾ ಅಂತ ಒಂದು ಕಡೆ ಒಂದು ಮಾಹಿತಿ ಇದೆ. ಸದ್ದಿಲ್ಲದೆ ಮತ್ತೆ ಮುಚ್ಚಿ ಹೋಗಿರ್ತಕ್ಕಂತಹ 2 ಕೇಸ್ಗಳು ರೀಓಪನ್ ಆಗುತ್ತಾ, ಆ ಥರದ ಮಾಹಿತಿ ಇದೆ. ಈ ಬೇರೆ 2 ಕೇಸ್ಗಳ ಹಿಂದೆ ಒಬ್ಬರು IPS ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಗೊತ್ತು, ನನಗೆ ಹೇಳಲ್ಲ. ಬೇರೆ ಇಬ್ಬರು IPS ಆಫೀಸರ್ಗಳು ಈ 2 ಮರ್ಡರ್ ಕೇಸ್ಗಳ ಹಿಂದೆ ಜಾಡ್ ಹಿಡ್ಕೊಂಡು ಹೊಡ್ತಾ ಇದ್ದಾರೆ. ಈ ಕೇಸ್ಗಳು ಕೂಡ ಒಂದು ವೇಳೆ ಸುತ್ತಿಕೊಂಡರೆ ದರ್ಶನ್ಗೆ ಬಹಳ ದಿನ ಆಗಬಹುದು ಆಚೆ ಬರೋದು. ಪೊಲೀಸ್ ಕಸ್ಟಡಿಯೋ ಜುಡಿಷಿಯಲ್ಲೋ ನಮಗೆ ಗೊತ್ತಿಲ್ಲ, ತುಂಬ ದಿನ ಆಗುತ್ತೆ. ಇನ್ನೊಂದು 5 ದಿನ ರೀ. ಇನ್ನು 5 ದಿನಗಳಲ್ಲಿ 2 ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಇನ್ಫಾರ್ಮೇಷನ್ ಬರುತ್ತೆ. ಬಹುತೇಕ 2 ಕೇಸ್ಗಳು ಮರ್ಡರ್ಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇರಲಿ, ಚೆಕ್ ಮಾಡೋಣ. ಇಬ್ಬರು IPS ಆಫೀಸರ್ಗಳು ಆ 2 ಕೇಸ್ಗಳ ವಿಚಾರಣೆಯಲ್ಲಿ ಹಿಂದೆ ಬಿದ್ದಿದ್ದಾರೆ, ತನಿಖೆಯಲ್ಲಿ ಹಿಂದೆ ಹೋಗ್ತಾ ಇದ್ದಾರೆ. 2 ಮರ್ಡರ್ ಕೇಸ್ಗಳಲ್ಲಿಯೂ ಕೂಡ ದರ್ಶನ್ ಆರೋಪಿ ಇರಬಹುದೇನೋ, ನಮಗೆ ಗೊತ್ತಿಲ್ಲ. ದರ್ಶನ್ಗೆ ಸಂಬಂಧಪಟ್ಟಂಥ 2 ಕೇಸ್ಗಳು ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಕೆಲವೊಬ್ಬರು ನೇರ ಪಾತ್ರಧಾರಿಗಳು, ಕೆಲವೊಬ್ಬರು ಪರೋಕ್ಷ ಬೆಂಬಲ ಕೊಟ್ಟಿದ್ದಾರೆ ಅಂತ ಮಾಹಿತಿ. ಆ 2 ಕೇಸ್ಗಳ ಟೆಕ್ನಿಕಲ್ ಎವಿಡೆನ್ಸ್ನ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕಸ್ಟಡಿಯಲ್ಲಿರುವ ಆರೋಪಿಗಳ ಪೈಕಿ 2ರಿಂದ ಹಳೆ ಮರ್ಡರ್ ಬಗ್ಗೆ ಮಾಹಿತಿ ಬಿಚ್ಚಿಕೊಂಡಿದೆ. ಇದು ಹಾಗೆ ಆಗೋದು. ಎಷ್ಟೋ ಸಲ ನೀವು ಗಮನಿಸಿರ್ತೀರಿ, ಯಾವುದೋ ಕೇಸ್ ಓಪನ್ ಮಾಡೋಕ್ಕೆ ಹೋದಾಗ ಇನ್ಯಾವುದೋ ಕೇಸ್ ಓಪನ್ ಆಗಿಬಿಡುತ್ತೆ. ಬಾರೋ ಇಲ್ಲಿ ಏನೋ ಯಾವುದೋ ಅವನು ಚೈನ್ ಕದೀತಾ ಇದ್ದ, ಇವನು ಸೈಕಲ್ ಕದೀತಾ ಇದ್ದ, ಇವನು ಸ್ಲಿಪ್ಪರ್ ಕದೀತಾ ಇದ್ದ, ಯಾರನ್ನೋ ಕರ್ಕೊಂಡು ಬಂದು ಕೂರಿಸ್ಕೊಂಡಿರ್ತಾರೆ ಸುಮ್ಮನೆ. ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಅವ್ನು ವಿಚಾರಣೆ ಮಾಡ್ತಾ ಇದ್ದ ಹಾಗೇ ಇನ್ಯಾವುದೋ ಮೇಜರ್ ಕೇಸ್ನ ಬಾಯ್ಬಿಟ್ಬಿಡ್ತಾನೆ ಅವನು. ಆವಾಗ ಅಲ್ಲಿಗೆ ಆ ಜಾಡ್ ಸಿಗುತ್ತೆ. ಈ ಕೇಸಲ್ಲೂ ಕೂಡ ಇದರಲ್ಲಿ ಯಾರು 17 ಜನ ಆರೋಪಿಗಳಿದ್ದಾರೋ ಅದರಲ್ಲಿ ಕೆಲವರು ಇನ್ನೂ 2 ಮರ್ಡರ್ ಕೇಸ್ಗಳ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಅಂತ ಮಾಹಿತಿ. ಆ ಮರ್ಡರ್ ಕೇಸ್ಗೂ ಇದೇ ಆರೋಪಿ ದರ್ಶನ್ಗೂ ಸಂಬಂಧ ಇದೆಯಾ ಇಲ್ವಾ, ಒಂದು 5 ದಿನ ವೆಯ್ಟ್ ಮಾಡಬೇಕು. ಇದರ ಹಿಂದೆ 2 ದಕ್ಷ IPS ಅಧಿಕಾರಿಗಳು ಬಿದ್ದಿದ್ದಾರೆ. ಆ ಜಾಡ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಆರೋಪಿಗಳಲ್ಲಿ ಯಾರು ಏನು ಹೇಳಿಕೆ ಕೊಟ್ಟಿದ್ದಾರೋ ನಿಗೂಢ, ಅದು ಆಚೆ ಬಂದಿಲ್ಲ. ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಗೌಪ್ಯವಾಗಿ ಗುಪ್ತವಾಗಿ ಆ ಕೇಸ್ಗಳ ಹಿಂದೆ ಬಿದ್ದಿದ್ದಾರೆ. ಮೊದಲಿಗೆ ಕೇಸ್ ಹೇಳಿದ ತಕ್ಷಣ ಯಾವ ಡೇಟೋ, ಎಲ್ಲಾಗಿತ್ತದು, ಏನು ಕಥೆ, ಯಾವ ಊರು, ಯಾವ ಡೇಟು, ಯಾವ ಟೈಮು, ಏನು ಹೊಡೆದಾಕ್ಬಿಟ್ರಾ ನೀವು, ಸಾಯಿಸ್ಬಿಟ್ರಾ, ಇಲ್ಲ ಹೊಡೆದ್ಬಿಟ್ಟು ಬಿಟ್ಬಿಟ್ರಾ ನೀವು, ಟೆಕ್ನಿಕಲ್ ಎವಿಡೆನ್ಸ್ ಏನು, ಅದನ್ನು ಕಲೆ ಹಾಕುವತ್ತ. ಯಾಕಂದರೆ ಪೊಲೀಸರಿಗೆ ಆ ಸಾಕ್ಷ್ಯಗಳು ಮೊದಲು ಕರೆಕ್ಟಾಗಿರಬೇಕು. ಆ ವ್ಯಕ್ತಿ ಎಲ್ಲಿ ಹೋದ, ಅವನು ಏನು ಕತೆ, ಈ ಎಲ್ಲ ವಿಚಾರವನ್ನು ಕೂಡ ಕಲೆ ಹಾಕ್ಕೊಂಡು ಟೆಕ್ನಿಕಲಿ ಏನು ಮ್ಯಾಚ್ ಆಗುತ್ತೆ ಇದನ್ನು ಮೊದಲು ಚೆಕ್ ಮಾಡ್ಕೊಳ್ತಾರೆ. ಇದು ಚೆಕ್ ಮಾಡಿದ ಮೇಲೆ ಅದು ನಾನು ಹೇಳಿದ್ನಲ್ಲ, ಇನ್ನು 5 ದಿನ ಬೇಕ್ರಿ ಆ 2 ಕೇಸ್ಗಳು ಓಪನ್ ಮಾಡೋಕ್ಕೆ. ಬಹುತೇಕ ಅವೆರಡೂ ಕೂಡ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡೋಣ, ದುಡುಕೋದು ಬೇಡ, ಯಾರದೋ ಮೇಲೆ ವೃಥಾ ವಿನಾಕಾರಣ ಮುಗಿಬೀಳೋದು ಬೇಡ. ನಾವು ಅದರ ಅರ್ಜೆನ್ಸಿ ನಮಗಿಲ್ಲ. ಸಿಕ್ಕಿರೋ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.